ಸರಳ ಪ್ರೇಮ ಕಥೆ ನೆನ್ನೆ ನೋಡಿದೆ. ಪರ್ಸನಲ್ ಆಗಿ ಹೇಳ್ತೀನಿ ಸರ್, ನಿಜಕ್ಕೂ ಸರ್ ಎಷ್ಟು ಅದ್ಭುತವಾದ ಕಥೆ ಮಾಡಿದೀರಾ ಅಂತಂದ್ರೆ ಹ್ಯಾಟ್ಸ್ ಆಫ್ ಟು ಯು ಸರ್. ನಮ್ಮ ಹೊಸ ಒಂದು ನಿಜಕ್ಕೂ ತುಂಬಾ ಖುಷಿ ಆಯ್ತು ಸರ್. ಆಗ್ಲಿ ಆಮೇಲೆ ನೆಕ್ಸ್ಟ್ ಬರೋದು ನಾನೇ ಸರ್. ಆಮೇಲೆ ಇನ್ನೊಂದು ಏನಂತಂದ್ರೆ ಕಾರ್ತಿಕ್ ಈಗ ಸಿಗ್ತಾ ಇದಾರೆ. ಮುಂದಿನ ಸಲ ಈಗಿರೋ ಅವರ ಕ್ರೇಜ್ ನೋಡಿದ್ರೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಈ ಪತ್ರಿಕಾಗೋಷ್ಠಿ ಆದ್ಮೇಲೆ ಕರಿಮಣಿ ಮಾಲೀಕನ ಒಂದು ರೀಲ್ಸ್ ನ ನಾವು 3 ಜನ ಮಾಡ್ಕತೀವಿ. ಒಳ್ಳೇದಾಗ್ಲಿ ನಮ್ ಕಾರ್ತಿಕ್. ಪಾಪ ಒಂದೇ ಕರೆಗೆ ಸರ್, ಪಾಪ ನಮ್ ಸುನಿಯವರಾಗಿ ನೈಟ್ ಒಂದು 10:30 11 ಗಂಟೆ ನಾನು ಕಾಲ್ ಮಾಡಿ, ಸುನಿ ಸರ್ ಹಿಂಗಿದೆ ಅಂತ, ಬರ್ತೀನಿ ಬಿಡಿ ಸರ್ ಅಂತಂದ್ರೆ, ಯಾವ್ದೇ RCB ಕಪ್ಪು ವಿಚಾರದಲ್ಲಾಗ್ಲಿ ಅವ್ರು ಹಾಕೋ ಪೋಸ್ಟ್ಗಳದ್ದು ಎರ್ರಾಬಿರ್ರಿ ವೈರಲ್ಲು, ಜೊತೆಗೆ ಬಂದು ಕನ್ನಡದ ವಿಚಾರ ಅಂದಾಗ ನನ್ನ ಟ್ವೀಟ್ಗಳನ್ನ ರೀಟ್ವೀಟ್ ಮಾಡ್ತಾರೆ. ಮತ್ತೆ ಯಾವುದೇ ಕನ್ನಡದ ವಿಚಾರ ಆದಾಗ ರಪ್ ಅಂತ ಸ್ಪಂದಿಸ್ತಾರೆ. ನನಗೆ ಅದು ಬಹಳ ಖುಷಿ ವಿಚಾರ. ಆಮೇಲೆ ಇವತ್ತು ಕಾರ್ತಿಕ್ ನಾನು ಮೊದಲನೇ ಬಾರಿಗೆ ಮಾತಾಡಿದ್ದು. ನಾನು ಮೊನ್ನೆ ಕಾಲ್ ಮಾಡಿದಾಗ ಯಾರೋ ಹರಿ ಸರ್ಸ್ ಕಾನ್ಫರೆನ್ಸ್ ಹಾಕಿದ್ರು. ಇವ್ರು ಕೇಳಿದ್ರು, ಯಾರೋ ಸರ್ ರೂಪೇ ಸರ್ ಏನಕ್ಕೆ ಕಾಲ್ ಮಾಡಿದ್ರಿ? ಏನಿಲ್ಲ ಸರ್, ನಿಮ್ದು ಬಿಗ್ ಬಾಸ್ ಕಪ್ಪು ಲೀಸ್ ಬೇಕಿತ್ತು ಅಂತಂತೆ. ಲಾಸ್ಟ್ ಸೀಸನ್ ಸ್ವಲ್ಪ ಹತ್ತಿರದಲ್ಲಿ ಬಂದು ಕೈ ತಪ್ಪಿಡ್ತು ನನಗೆ. ಅದೊಂದು ಸ್ವಲ್ಪ ನೋಡ್ಬೇಕು ಅಂತ ಹೇಳಿ ತುಂಬಾ ನಗಾಡ್ತಾ ಇದ್ರಿ. ಇರ್ಲಿ ಸರ್, ನಮ್ಮ ಕರೆಗೆ ಬೆಲೆ ಕೊಟ್ಟು ನೀವು ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ಆ ಕನ್ನಡದ ಬಗ್ಗೆ ಕಾಳಜಿ, ಆ ಕರ್ನಾಟಕದ ಬಗ್ಗೆ ನಿಮ್ಗಿರೋ ಕಾಳಜಿಗೆ ನಮ್ಮ ಯುವ ಕರ್ನಾಟಕದ ಮತ್ತೆ ಕನ್ನಡಿಗರ ಪರವಾಗಿ ನಿಮ್ಮಿಬ್ಬರಿಗೂ ನಾನು ತುಂಬಾ ಧನ್ಯವಾದ ಹೇಳ್ತೀನಿ.